ಶ್ರೀಕೃಷ್ಣ ಜನ್ಮಭೂಮಿ ಮಥುರಾ. ಜೈ ಶ್ರೀ ರಾಧೆ ಕೃಷ್ಣ. ಕೃಷ್ಣನ ಸಂದೇಶಗಳು. ನೀನು ನಿನ್ನ ಜೀವನದಲ್ಲಿ ಎಲ್ಲವನ್ನು ಕಳ್ಕೊಂಡಿದ್ದೀಯಾ ಅಂತ ನಿನಗನಿಸ್ತಾ ಇದ್ದರೆ ಅದನ್ನು ನಿನ್ನ ತಲೆಯಿಂದ ಇವತ್ತೇ ತೆಗೆದು ಹಾಕಿಬಿಡು. ನೆನಪಿಡು, ಮರಗಳು ಪ್ರತಿ ವರ್ಷ ತನ್ನ ಎಲೆಗಳನ್ನು ಕಳೆದುಕೊಳ್ಳುತ್ತಾ ಹೋಗುತ್ತದೆ, ಆದರೆ ಆ ಮರ ಮತ್ತೆ ಎತ್ತರವಾಗಿ ನಿಲ್ಲುತ್ತೆ, ಮತ್ತೆ ಬರುವ ಉತ್ತಮ ದಿನಗಳಿಗಾಗಿ ಕಾಯುತ್ತಾ ಇರುತ್ತೆ. ಅದೇ ತರಹ ನೀನು ಕೂಡ ಜೀವನದಲ್ಲಿ ನೋವು ಕಷ್ಟಗಳಿಗೆ ಹೆದರಿ ನಿನ್ನ ಜೀವನವನ್ನೇ ಮುಗಿದು ಹೋಯಿತು ಅಂತ ಭಾವಿಸಬೇಡ. ಇಂದು ನಿನ್ನೆಯ ಬಗ್ಗೆ ಯೋಚನೆ ಮಾಡ್ತಾ ಇದ್ದರೆ ನೀನು ನಿನ್ನ ಉತ್ತಮ ನಾಳೆಯನ್ನು ಹೊಂದಲು ಸಾಧ್ಯವಿಲ್ಲ. ಭಯ ಬಿಡು, ಕುಳಿತಿದ್ದರೆ ಬದುಕುವುದು ಅಸಾಧ್ಯ. ಸೋಲು ಗೆಲುವು ಮೊದಲು ಪ್ರಯತ್ನವನ್ನಾದರೂ ಪಡು. ಗೆದ್ರೆ ಮುಂದೆ ಸಾಗು, ಸೋತ್ರೆ ಅದರಿಂದ ಪಾಠ ಕಲಿತು ಮತ್ತೆ ಪ್ರಯತ್ನ ಪಡು. ಇಷ್ಟು ಬಿಟ್ಟರೆ ನಿನಗಾಗೂ ನಷ್ಟವಾದರೂ ಏನು? ನೀನು ಸೋಲಬೇಕು. ಸೋತ್ರೆ ಜೀವನ ಮತ್ತಷ್ಟು ನಿನಗೆ ಮುಂದೆ ಕರೆದುಕೊಂಡು ಹೋಗುತ್ತೆ. ಮುಂದೆ ಸಾಗು. ನೀನು ಜೀವನದಲ್ಲಿ ಸೋತ್ರೆ ನಿಮಗೆ ಇನ್ನೊಂದು ಮೆಟ್ಟಿಲು ಬಾಕಿ ಇದೆ ಅಂತ ನೀನು ತಿಳಿದುಕೋ. ಜೀವನದಲ್ಲಿ ಯಾವಾಗಲೂ ಸಂತೋಷದಿಂದಿರು. ಸಂತೋಷ ಎಂಬುದು ನಿನ್ನದೇ ಮನಸ್ಥಿತಿಯಾಗಿದೆ. ಹೊರಗಿನ ಪ್ರಪಂಚಕ್ಕೆ ಯಾವುದೇ ಸಂಬಂಧವನ್ನು ಹೊಂದಿಲ್ಲ. ನೀನು ಯಾವುದೇ ಕೆಲಸ ಮಾಡು, ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡು. ಆದ್ದರಿಂದ ಯಾವುದೇ ಪ್ರತಿಫಲವನ್ನು ನಿರೀಕ್ಷಿಸಬೇಡ. ಭಗವಾನ್ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ಫಲದ ಚಿಂತೆ ಬಿಡು, ನಿನ್ನ ಕೆಲಸ ನೀನು ಮಾಡು. ಹಿಂಡಿದ ಹಾಲು ತಕ್ಷಣ ಮೊಸರಾಗುವುದಿಲ್ಲ. ಅದೇ ರೀತಿ ನೀನು ಇಂದು ಮಾಡಿದ ಕೆಲಸಕ್ಕೆ ಇವತ್ತೇ ಫಲಿತಾಂಶ ಸಿಗಬೇಕು ಅಂದರೆ ಅದು ಸಾಧ್ಯನೇ ಇಲ್ಲ. ಅದಕ್ಕೆ ನಿನ್ನದೇ ಆದ ಸತತ ಪರಿಶ್ರಮ ಬೇಕು. ಜೀವನ ಅಂದರೆ ನಿಮಗೆ ಶತ್ರುಗಳು ಇರುತ್ತಾರೆ, ಮಿತ್ರರು ಇರುತ್ತಾರೆ. ಆದರೆ ನೀನು ಅದು ಯಾವುದರ ಬಗ್ಗೆನೂ ಚಿಂತಿಸಬೇಡ. ಯಾವತ್ತು ನಿನ್ನ ಶತ್ರುಗಳ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತದೋ ಆವಾಗ ನೀ ನಡೆಯುವ ದಾರಿ ಸರಿಯಾಗಿದೆ ಎಂದರ್ಥ. ಹಾಗೂ ನಿನ್ನ ಗುರಿ ನಿಖರವಾಗಿದೆ ಅಂತ ನೀನು ತಿಳಿದುಕೋ. ನಿನ್ನನ್ನು ತುಳಿಯಲು ಯಾರೋ ಹಾತೊರೆಯುತ್ತಾರೋ ಆ ಕ್ಷಣದಿಂದಲೇ ಅವರ ಪತನದ ದಿನಗಳು ಶುರುವಾಗಿದೆ ಅಂತ ನೀನು ತಿಳ್ಕೋ. ನಿನ್ನ ಮಾತ್ರ ಯಾರ ಬಗ್ಗೆನೂ ತಲೆಗೆಡಿಸ್ಕೊಳ್ಳದೆ ನಿನ್ನ ದಾರಿಯಲ್ಲಿ ನೀನು ಸಾಗು. ಜೀವನದಲ್ಲಿ ಏನೋ ಆಗಿದೆ, ಅದು ಆಗಿ ಹೋಗಿದೆ, ಅದನ್ನು ಸರಿಪಡಿಸಲು ಪ್ರಯತ್ನ ಪಡಬೇಡ, ಅದು ಅಸಾಧ್ಯ. ಮುಂದೆ ಆಗಬೇಕಾದ್ದನ್ನು ಸರಿಯಾದ ರೀತಿಯಲ್ಲಿ ಯೋಚಿಸಿ ಮಾಡು, ಅದು ಖಂಡಿತ ಅಸಾಧ್ಯ. ಗುಡಿಯಲ್ಲಿ ನಿನಗೆ ಕೊಡುವ ಪ್ರಸಾದದಲ್ಲಿ ಸ್ವಲ್ಪ ಸಕ್ಕರೆ ಹೆಚ್ಚು ಕಮ್ಮಿ ಆದರೂ ಪರವಾಗಿಲ್ಲ, ಅದನ್ನು ಬಿಸಾಕದೆ ಒಂದು ಕ್ಷಣ ಯೋಚನೆ ಮಾಡದೆ ತಿಂತೀಯಾ? ಅದೇ ರೀತಿ ದೇವರು ಕೊಟ್ಟ ಈ ಜೀವನದಲ್ಲಿ ಏನೋ 1-2 ದಿನ ಚೆನ್ನಾಗಿಲ್ಲ ಅಂತ ಇಡೀ ಜೀವನವನ್ನೇ ದೂಷಿಸುವುದು ಯಾವ ನ್ಯಾಯ? ನಿನಗೆ ಕಷ್ಟಗಳು ಬಂದಿರುವುದು ನಿನಗೆ ಅನ್ಯಾಯ ಮಾಡುವುದಕ್ಕಲ್ಲ, ಸರಿಯಾದ ಜೀವನದಲ್ಲಿ ಸರಿಯಾದ ಮಾರ್ಗದಲ್ಲಿ ನೀನು ನಡೆಯಬೇಕು ಅಂತ ತೋರಿಸಿ ಕೊಡುವುದಕ್ಕೆ. ನ್ಯಾಯವಾದ ಮಾರ್ಗದಲ್ಲಿ ನಿನ್ನ ಗುರಿಯನ್ನು ಸಾಧಿಸು.